ನೀನು ಕಣ್ಣೀರು ಹಾಕಿದ್ರು ಅಷ್ಟೇ, ಬೇರೆ ಏನು ಹಾಕಿದ್ರು ಅಷ್ಟೇ, ಇವತ್ತಿನ ಮದುವೆ ನಿನಗೆ ಅರ್ಜುನ್ ಜೊತೆನೇ ಫಿಕ್ಸ್. ಇದನ್ನು ಬರೆದಿದ್ದು ಆ ಬ್ರಹ್ಮ ಅಲ್ಲ, ಈ ರಮೇಶ್ ವಸಿಷ್ಠ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಬದ್ನಾಮಿ ಶುಭಗೆ ತ್ವಂ ಜೀವ ಶರದಶತಂ ಸುಮುಹೂರ್ತಮಸ್ತು ಸುಪ್ರತಿಷ್ಠಿತಮಸ್ತು. ತಾಳಿ ಕಟ್ಟಪ್ಪ. ಗಟ್ಟಿ ಮೇಳ ಜೋರ ಬರಲಿ. ನಿಲ್ಸಿ. ಈ ಮದುವೆ ನಡೀಬಾರ್ದು. ನನ್ನ ಕ್ಷಮಿಸ್ಬಿಡಿ ಅರ್ಜುನ್. ನೀವು ಈ ದಿನ ಮದುವೆ ಆಗಕ್ಕಾಗಲ್ಲ. ನಿತ್ಯ, ಮುಹೂರ್ತ ಮೀರಿ ಹೋಗ್ತಾ ಇದೆ. ಇಂಥ ಸಮಯದಲ್ಲಿ ಏನು ಮಾತಾಡ್ತಾ ಇದ್ದೀನೋ ಪರಿಜ್ಞಾನ ಇದೆಯಾ ನಿನಗೆ? ನಿತ್ಯ, ಏನೇ ಇದು? ತಮಾಷೆ ವಿಮಾಷೆ ಮಾಡೋದಾದ್ರೆ ಆಮೇಲೆ ಇಟ್ಕೋ, ಮದುವೆ ಸಮಯದಲ್ಲ. ತಾಳಿ ಕಟ್ಟುವಾಗ ಹುಚ್ಚಾಟ ಮಾಡಬಾರ್ದು. ಇಲ್ಲ ಶಾಂತಿ, ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಬಾರ್ದು. ನಡೆದ್ರೆ ದೊಡ್ಡ ಅನಾಹುತನೇ ಆಗುತ್ತೆ. ಎಲ್ರೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನಿಮ್ಮನ್ನೆಲ್ಲ ಕರೆಸಿ ಅವಮಾನ ಮಾಡ್ತಿದ್ದೀವಿ ಅಂತ ಮಾತ್ರ ಅನ್ಕೋಬೇಡಿ. ಈ ಮದುವೆ ನಡೆಯೋದಿಲ್ಲ. ನಮ್ಮನ್ನ ಕ್ಷಮಿಸ್ಬಿಡಿ ಪ್ಲೀಸ್. ಅರ್ಜುನ್, ಏನಾಗ್ತಿದೆ ಇಲ್ಲಿ? ಇರಜ್ಜಿ, ಏನು ಕಾರಣ ಇಲ್ಲದೆ ನಿತ್ಯ ಅವರು ಈ ಥರ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಜ್ಜಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ಒಂದು ನಿಮಿಷ. ಅರ್ಜುನ್, ಮನ್ಸಿಗೆ ನೋವು ಮಾಡೋದು ನನ್ನ ಉದ್ದೇಶ ಅಲ್ಲ. ಆದರೆ ಅನಿವಾರ್ಯ ಕಾರಣಗಳಿಂದ ಈ ಮದುವೆನ ನಿಲ್ಲಿಸ್ಬೇಕಾಗಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅರ್ಜುನ್. ಇದು ಯಾವುದೂ ನಿಮ್ಮ ತಪ್ಪಲ್ಲ. ಇದೆಲ್ಲದಕ್ಕೂ ಕಾರಣ ನಾನೇ. ಎಲ್ಲ ನನ್ನಿಂದಾನೇ ಆಗಿರೋದು. ನಿತ್ಯ, ಏನು ಮಾತಾಡ್ತಾ ಇದೆಯಾ ನೀನು? ನಿನಗೆ ತಲೆಗಿಲೆ ಕೆಟ್ಟಿದ್ಯೇನೆ? ಮದುವೆ ಮಂಟಪದಲ್ಲಿ ಇಷ್ಟು ಜನರ ಮಧ್ಯೆ ಮದುವೆ ನಿಲ್ಲಿಸಿ ಅಂದ್ರೆ ಏನೇ ಅರ್ಥ? ನಾವೆಲ್ಲ ಇಲ್ಲಿರೋವಾಗ ಹೇಳ್ದೆ ಕೇಳ್ದೆ ಅದು ಹೇಗೆ ಮದುವೆ ನಿಲ್ಲಿಸ್ಬಿಡ್ತೀಯಾ? ನಿನ್ನ ಮದುವೆ ಸಮಯದಲ್ಲಿ ಆಗಿದ್ ರಾಧ ಅಂತ ಸಾಕಾಗಿಲ್ವಾ ನಿನಗೆ? ಈಗ ನಿಧಿ ಬಾಳನ್ನು ಹಾಳು ಮಾಡಬೇಕು ಅಂತ ಹೊರಟಿದ್ಯೇನೆ?